Hello guys, welcome back to Banking Kannadiga. In this video, I'm going to discuss about SBI Clerk 2025 prelims expected cutoff. And ಇದು ನಾನು ನಮ್ಮ ಕರ್ನಾಟಕ ಸ್ಟೇಟಿಗೆ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತೀನಿ, ಬೇರೆ ಯಾವ ಸ್ಟೇಟ್ ನಾನು ಡಿಸ್ಕಸ್ ಮಾಡಲ್ಲ. ಅಂಡ್ ಎಕ್ಸ್ಪೆಕ್ಟೆಡ್ ಕಟಾಫ್ ಕೂಡ ನಮ್ಮ ಕರ್ನಾಟಕ ಸ್ಟೇಟ್ ಇಲ್ಲಿ ಇರುತ್ತೆ. ಅಂಡ್ ಈ ವಿಡಿಯೋ ಏನಿದೆ ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟಾಫ್. ಯಾರು ಕೂಡ ಇವಾಗಲೇ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಎಕ್ಸಾಕ್ಟ್ ಆಗಿ ಯಾರು ಎಕ್ಸಾಕ್ಟ್ ಕಟಾಫ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ಜಸ್ಟ್ ಸ್ಪೆಕ್ಯುಲೇಷನ್ಸ್. ಅಂಡ್ ಲಾಸ್ಟ್ ಇಯರ್ ಅಂದ್ರೆ ಈ ವರ್ಷನೇ ಆಗಿದೆ SBI ಕ್ಲರ್ಕ್ ಫೆಬ್ರವರಿ ಮಂತಲ್ಲಿ. ಸೊ ಆವಾಗ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು 70 ±3 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳಿದ್ದೆ. ಅಂಡ್ ಆ PDF ಕೂಡ ನಾನು ಶೇರ್ ಮಾಡಿರ್ತೀನಿ ಟೆಲಿಗ್ರಾಮಲ್ಲಿ, ನೀವು ಆ PDF ರೆಫರ್ ಮಾಡ್ಬೋದು. ಆ PDF ಅಲ್ಲಿ ಕೂಡ ನಾನು ಅಷ್ಟೇ ಬರೆದಿದ್ದು. ಸೊ ಕಟ್ ಆಫ್ ಬಂದ್ಬಿಟ್ಟು ಆಕ್ಚುಯಲ್ ಕಟ್ ಆಫ್ ನಾನು ಇಷ್ಟು ಪ್ರಿಡಿಕ್ಟ್ ಮಾಡಿದ್ದು. ಅಂಡ್ ಆಕ್ಚುಯಲ್ ಕಟ್ ಆಫ್ 72.5 ಹೋಗಿತ್ತು. ಸೊ ಹೇಳ್ತಿರೋದು ನಿಯರೆಸ್ಟ್ ಪ್ರಿಡಿಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಯು ಕ್ಯಾನ್ ಅಗ್ರಿ ಆರ್ ಡಿಸ್ಅಗ್ರಿ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮ್ಮ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಅಟೆಂಪ್ಟ್ಸ್ ಏನಿದೆ ಆ ಡೇ ಮೆನ್ಷನ್ ಮಾಡಿಬಿಟ್ಟು, ಶಿಫ್ಟ್ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಓವರ್ ಆಲ್ ಅಟೆಂಪ್ಟ್ಸ್ನ ಮೆನ್ಷನ್ ಮಾಡಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಮೆಗಾ ಪೋಲ್ ಅಂತ ಹಾಕಿದ್ದೀನಿ. ಆ ಪೋಲಲ್ಲಿ ಹೋಗ್ಬಿಟ್ಟು ನೀವು ವೋಟ್ ಚೆಕ್ ಮಾಡ್ಬೋದು. ಹಾಗೆ ನೀವು ಕೂಡ ವೋಟ್ ಹಾಕ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಏನಿರುತ್ತೆ ಅದು ಪಿನ್ನೆಡ್ ಕಮೆಂಟಲ್ಲಿ ಇರುತ್ತೆ. ಸೊ ಈಗ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕಟ್ ಆಫ್ ಬಂದ್ಬಿಟ್ಟು ಈ ವರ್ಷ ಯಾವ್ದಾದ್ರು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ನಾನು ಪ್ರೀವಿಯಸ್ 6 ಇಯರ್ಸ್ ಕಟ್ ಆಫ್ ತಂದಿದ್ದೀನಿ ಇಲ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್. ಸೊ ಅದಾದಮೇಲೆ ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತೀನಿ. ಸೊ ಲಾಸ್ಟಲ್ಲಿ ಬಂದ್ಬಿಟ್ಟು LPT ರೂಲ್ ಏನು ಚೇಂಜ್ ಆಗಿದೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈಗ ಚೇಂಜ್ ಇನ್ LPT ರೂಲ್ಸ್ ಕಟ್ ಆಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. LPT ರೂಲು ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಮೇ ಬಿ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಮೇ ಬಿ LPT ರೂಲ್ಸ್ ನೋಡಿಬಿಟ್ಟು ಅಂದರೆ ಅದರ್ ಸ್ಟೇಟ್ ಆಸ್ಪಿರೆಂಟ್ಸ್ ಕಮ್ಮಿ ಅಪ್ಲೈ ಮಾಡಿರ್ಬೋದು, ಅದು ಎಫೆಕ್ಟ್ ಆಗುತ್ತೆ ಕಟ್ ಆಫ್ ಮೇಲೆ. ಅಂಡ್ ಚೇಂಜ್ ಇನ್ ದ ನಂಬರ್ ಆಫ್ ಸ್ಪೀಡ್ ಮ್ಯಾಥ್ಸ್ ಕ್ವಶನ್ಸ್ ಯೂಶುವಲಿ ಏನಾಗ್ತಿತ್ತು ಅಂದರೆ 15 ಸ್ಪೀಡ್ ಮ್ಯಾಥ್ಸ್ ಇರೋದು. ಬಟ್ ಈ ಸಲ ಈ ಎಕ್ಸಾಮಲ್ಲಿ ಜಸ್ಟ್ 10 ಸ್ಪೀಡ್ ಮ್ಯಾಥ್ಸ್ ಬಂದಿದೆ. ಸೊ ಇದು ಆಬ್ವಿಯಸ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಯಾಕೆಂದರೆ ಯಾವುದು ಕ್ವಾಂಟ್ ವೀಕ್ ಇತ್ತು ಅಂದರೆ ವೀಕರ್ ಸೈಡ್ ಅರ್ಥಮೆಟಿಕ್ ಮಾಡಲ್ಲ, ಅವರೆಲ್ಲ 15 ಕ್ವಶನ್ ಆರಾಮ ಮಾಡ್ತಿದ್ರು. ಈ ಸಲ ಅವ್ರದ್ದು ಓವರ್ ಆಲ್ ಅಟೆಂಪ್ಟು ಆ್ಯಂಡ್ ಅವರೇಜ್ 5 ಕ್ವಶನ್ ಎಲ್ಲರದು ಕಮ್ಮಿ ಆಗಿರುತ್ತೆ. ಸೊ ಅದರಿಂದ ಅದು ಕೂಡ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ಲಿ. ಅದು ಬಿಟ್ಟು ಇನ್ಕ್ರೀಸ್ಡ್ ವೇಕೆನ್ಸಿ ಹೇಗೆ ಅಂದರೆ, ಲಾಸ್ಟ್ ಇಯರ್ ಏನಿತ್ತು ವೇಕೆನ್ಸಿ 50 ಇತ್ತು ಅಷ್ಟೇ. ಬಟ್ ಈ ವರ್ಷ ವೇಕೆನ್ಸಿ ಬಂದ್ಬಿಟ್ಟು 200ಕ್ಕಿಂತ ಜಾಸ್ತಿ ಇದೆ. ಸೊ ಇದು 4 ಟೈಮ್ಸ್ ವೇಕೆನ್ಸಿ ಜಾಸ್ತಿ ಆಗಿದೆ. ಸೊ ಇದು ಎಫೆಕ್ಟ್ ಆಗೇ ಆಗುತ್ತೆ ಕಟ್ ಆಫ್ ಮೇಲೆ. ಅದು ಬಿಟ್ಟರೆ ಡಿಫಿಕಲ್ಟಿ ಲೆವೆಲ್, ಪೇಪರ್ದು ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅದ್ರ ಮೇಲೆ. ಪೇಪರ್ ಡಿಫಿಕಲ್ಟಿ ಲೆವೆಲ್ ನನಗೆ ಈ ಸಲ ಏನು ಸ್ಪೆಷಲ್ ಅನ್ನಿಸ್ತಿಲ್ಲ. ಏಕೆಂದರೆ ನಾನು ತುಂಬ ಜನ ಆಸ್ಪಿರೆಂಟ್ಸು ಕೇಳಿದ್ದೀನಿ. ಆ್ಯಂಡ್ ಟೈಪ್ ಆಫ್ ಕ್ವಶನ್ಸ್ ಎಲ್ಲ ಶಿಫ್ಟಲ್ಲಿ ಯಾವ ಕ್ವಶನ್ಸ್ ಬಂದಿತ್ತು ಅದು ನೋಡಿದ್ದೀನಿ. ಆ್ಯಂಡ್ ಮೆಮೊರಿ ಬೇಸ್ಡ್ ಪೇಪರು ನೋಡಿದ್ದೀನಿ. ಸೊ ಎಲ್ಲದರಲ್ಲೂ ಸ್ಟ್ಯಾಂಡರ್ಡೈಸ್ ಕ್ವಶನ್ಸೇ ಬಂದಿರೋದು. ಲೈಕ್ ಔಟ್ ಆಫ್ ದ ಬಾಕ್ಸ್ ಯಾವುದೂ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ರೀಸನಿಂಗ್ ತೊಗೊಂಡ್ರೆ ನೀವು, ರೀಸನಿಂಗಲ್ಲಿ ಯೂಶುವಲಿ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಇಲ್ಲ ಲೀನಿಯರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಂದಿದೆ, ನಾರ್ತ್ ಫೇಸ್ ಆಗಿದ್ದಾರೆ, ಸೌತ್ ಫೇಸ್ ಆಗಿದ್ದಾರೆ ಅಂತ. ಅದು ಬಿಟ್ಟರೆ ಇನ್ನು ಸರ್ಕ್ಯುಲರ್ ಬಂದ್ರು ಅದರಲ್ಲೂ ಇನ್ಸೈಡ್ ಅಂತ ಅವರೇ ಕೊಟ್ಟಿದ್ರು, ಔಟ್ಸೈಡ್ ಅಂತ ಅವರೇ ಕೊಟ್ಟಿದ್ರು. ಲೈಕ್ 8 ಮೆಂಬರ್ಸ್ ಇದ್ದಾರೆ, ಅದೇ ಬಂದಿರೋದು. ಆ್ಯಂಡ್ ಈಗ ಫ್ಲೋರ್ ಅಂತ ಹೋದರೆ 8 ಫ್ಲೋರ್ ಅದೇ ಬಂದಿರೋದು ವಿತೌಟ್ ವೇರಿಯೇಬಲ್ಲು. ಅದು ಫ್ಲೋರ್ ಆ್ಯಂಡ್ ಫ್ಲ್ಯಾಟ್ ಅಂತ ಹೋದರೆ 4 ಫ್ಲೋರು 2 ಫ್ಲ್ಯಾಟು ಸೇಮ್ ಇದೇ ಕ್ವಶನ್ಸು. ನಿಮಗೆ ಪ್ರಾಕ್ಟೀಸ್ ಮಾಡೋದು ನೀವು ಇದೇ ಥರ ಕ್ವಶನ್ಸು, ಅದೇ ಥರ ಕ್ವಶನ್ಸ್ ಬಂದಿದೆ. ಬಾಕ್ಸ್ ಅಂತ ಹೋದ್ರೂ 8 ಬಾಕ್ಸ್ ಅಥವಾ 6 ಬಾಕ್ಸ್ ಬಂದಿರೋದು. ಆ್ಯಂಡ್ ಮಂತ್ ಬೇಸ್ಡ್ನು ಲೈಕ್ ಮಂತ್ ಡೇ ಬೇಸ್ಡ್ ಆದರೆ 2 ಒಂದು ಆಡ್ ಡೇ ಒಂದು ಈವನ್ ಡೇ ಕೊಟ್ಬಿಟ್ಟು 4 ಮಂತ್ಸ್ ಇದೇ ಟೈಪ್ ಕ್ವಶನ್ಸ್ ಬಂದಿರೋದು. ಸೊ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ, ಔಟ್ ಆಫ್ ಬಾಕ್ಸ್ ಯಾವುದೂ ಇಲ್ಲ. ಸೊ ಇದು ಒಳ್ಳೆ ಕ್ಲರಿಕಲ್ ಲೆವೆಲ್ಗೆ ಮಾಡುವಂಥ ಕ್ವಶನ್ ಪೇಪರೇ ಆಗಿತ್ತು ಡಿಫಿಕಲ್ಟಿ ಲೆವೆಲ್ ವೈಸ್ ಹೋದರೆ. ಈಗ ನಾರ್ಮಲೈಸೇಷನ್ ಹೋಗೋಣ. ಸೊ ನಾರ್ಮಲೈಸೇಷನ್ ಅನ್ನೋದು ಇದು ಎಫೆಕ್ಟ್ ಆಗೇ ಆಗುತ್ತೆ, ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಕೆಲವೊಬ್ರದ್ದು ನಾರ್ಮಲೈಸೇಷನ್ ಕೆಲವೊಂದು ಶಿಫ್ಟಲ್ಲಿ ಮಾರ್ಕ್ಸ್ ಜಾಸ್ತಿ ಸಿಗ್ಬೋದು, ಕೆಲವೊಬ್ರಿಗೆ ಕಮ್ಮಿ ಸಿಗ್ಬೋದು. ಸೊ ನಾರ್ಮಲೈಸೇಷನ್ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಾರ್ಮಲೈಸೇಷನ್ ಕೂಡ ಎಫೆಕ್ಟ್ ಮಾಡುತ್ತೆ ಕಟ್ ಆಫ್ಗೆ. ಈಗ ಲಾಸ್ಟ್ 6 ಇಯರ್ಸ್ದು ಏನಿದೆ ಕಟ್ ಆಫ್ ಅದನ್ನು ಕಂಪೇರ್ ಮಾಡಿಬಿಟ್ಟು ಈ ವರ್ಷದ ನಾನು ಹೇಳ್ತೀನಿ. ನಾನು ಲಾಸ್ಟ್ ಇಯರ್ ಕೂಡ ಇದೇ ಥರ ಕಂಪೇರ್ ಮಾಡಿ ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳೋದು. ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಹೇಗಿತ್ತು, ಯಾರು ಎಷ್ಟು ಅಟೆಂಪ್ಟ್ ಮಾಡಿದ್ದಾರೆ, ಓವರ್ ಆಲ್ ಅಟೆಂಪ್ಟ್ಸ್ ಏನು, ಮತ್ತು ಬೇರೆ ಚಾನಲ್ಗಳಲ್ಲೆಲ್ಲ ಅನಾಲಿಸಿಸ್ ನೋಡಿ ಆ್ಯಂಡ್ ತುಂಬ ವೆಬ್ಸೈಟಲ್ಲಿ ಕಟ್ ಆಫ್ಗಳು ನೋಡಿ ಮಾಡೋದು. ಸೊ ನೀವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೊಂದು ವಿಡಿಯೋ ನೋಡಿ. ಇಲ್ಲ ಅಂದರೆ ಈ ವಿಡಿಯೋನು ನೋಡೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನೀವು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಇನ್ನೂ ಒಳ್ಳೆಯದು. ಬಟ್ ತುಂಬ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹುಡುಕ್ತಾ ಕುತ್ಕೋಬೇಡಿ. ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಯಾವುದೇ ಚಾನಲ್ ಇರ್ಬೋದು, ಅವ್ರು ಯಾರು ಏನೇ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳಿದ್ರು ನಾನು ಆಗಲೇ ಹೇಳಿದಾಗೆ ಅದು ಜಸ್ಟ್ ಸ್ಪೆಕ್ಯುಲೇಟಿವ್ ಥಿಂಗ್ಸು. ಕನ್ಫರ್ಮ್ ಆಗಿ ಇಷ್ಟೇ ಬರುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮ್ಮದು ಆಲ್ರೆಡಿ ಎಕ್ಸಾಮ್ ಆಗಿರೋದ್ರಿಂದ ನೀವು ಅದನ್ನು ತಿಳ್ಕೊಂಡು ಚೇಂಜ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಜಸ್ಟ್ ಮೇನ್ಸಿಗೆ ಓದ್ಕೋಬೋದು ಆ್ಯಂಡ್ ಇಷ್ಟು ಹೋಗ್ಬೋದೇನೋ ನನಗೆ ಕ್ಲಿಯರ್ ಆಗುತ್ತೇನೋ ಅಂತ ಐಡಿಯಾ ಸಿಗೋಕ್ಕೆ ಮಾತ್ರ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನೋದಿರೋದು. ಈಗ 6 ಇಯರ್ಸ್ ಕಟ್ ಆಫ್ ನೋಡೋಣ. ಸೊ 2019, ಸೊ 2019ರಲ್ಲೆಲ್ಲ ಇದೇನಿದೆ ನೀವು ಅದು ನೋಡ್ಕೊಳ್ಳಿ. ನಾನು 2022ರಿಂದ ಹೇಳ್ತಾ ಹೋಗ್ತೀನಿ.
2022ರಲ್ಲಿ 316 ವೇಕೆನ್ಸಿ ಇತ್ತು. ಪ್ರಿಲಿಮ್ಸ್ ಕಟ್ ಆಫ್ ಬಂದ್ಬಿಟ್ಟು 64.5 ಇತ್ತು ಆ್ಯಂಡ್ ಮೈನ್ಸ್ ಕಟ್ ಆಫ್ ಬಂದ್ಬಿಟ್ಟು 70.75 ಇತ್ತು. ನಾನು ಮೈನ್ಸ್ ಕಟ್ ಆಫ್ ಏನು ಕೇಳ್ತಿದ್ದೀನಿ ಅಂದರೆ, ಪ್ರಿಲಿಮ್ಸಲ್ಲಿ ಈಗ ಕೊಟ್ಟಿರೋದ್ರಲ್ಲಿ ಚೆನ್ನಾಗಿ ಅಟೆಂಪ್ಟ್ ಮಾಡಿರೋರು ಮೇನ್ಸಿಗೆ ಇಷ್ಟು ಅಂದರೆ ಒಂದು ಐಡಿಯಾ ಇರಲಿ ಅಂತ, ಇಷ್ಟು ಕಟ್ ಆಫ್ ಹೋಗುತ್ತೆ, ನಾನು ಇಷ್ಟು ಟಾರ್ಗೆಟ್ ಇಡಬೇಕು, ನನಗೆ ಇಷ್ಟು ಮಾರ್ಕ್ಸಲ್ಲಿ ಇಷ್ಟು ಸ್ಕೋರ್ ಬರಬೇಕು ಅಂತ. ಆ್ಯಂಡ್ 2023ರಲ್ಲಿ ಏನಿದೆ 450 ವೇಕೆನ್ಸಿ 56 ಹೋಗಿತ್ತು ಲೋಯೆಸ್ಟ್ ಕಟ್ ಆಫು. ಅದಾದಮೇಲೆ ಮೈನ್ಸಲ್ಲಿ 75.25 ಕಟ್ ಆಫ್. ಆ್ಯಂಡ್ 2024 ಅಂದರೆ ನಾನು ಬರ್ದಿದ್ದ ಬ್ಯಾಚಲ್ಲಿ 50 ವೇಕೆನ್ಸಿ ಇದ್ದಿದ್ದು. ಪ್ರಿಲಿಮ್ಸ್ ಕಟ್ ಆಫ್ ಬಂದ್ಬಿಟ್ಟು 72.5 ಆ್ಯಂಡ್ ಮೈನ್ಸ್ ಕಟ್ ಆಫ್ ಬಂದ್ಬಿಟ್ಟು 83. ಆ್ಯಂಡ್ ಇದು SBI ಕ್ಲರ್ಕ್ ಅನ್ನೋದು ನನ್ನ ಮಾರ್ಕ್ಸ್ ಏನಿತ್ತು 71.75 ಬಂದಿತ್ತು. 71.75 71.5 ನಾನು ಸ್ಕೋರ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದು ತುಂಬ ಬೇಜಾರಾಗಿತ್ತು ನನಗೆ, ಯಾಕೆಂದರೆ 0.75 ಮಿಸ್ ಆಗಿತ್ತು. ಆ್ಯಂಡ್ ಎಲ್ಲ ಸ್ಟೇಟ್ದು ನನ್ನ ಕಟ್ ಆಫ್ ಕ್ಲಿಯರ್ ಆಯ್ತು. ಇದೊಂದು ಸ್ಟೇಟ್ ನಮ್ಮ ಕರ್ನಾಟಕ ಸ್ಟೇಟ್ದೇ ಕ್ಲಿಯರ್ ಆಗಿರಲಿಲ್ಲ. ಆ್ಯಂಡ್ ನಾನು ಅಷ್ಟು ಓದೂ ಇರಲಿಲ್ಲ ಕೂಡ SBI ಕ್ಲರ್ಕಿಗೆ. ಸೊ ದಟ್ಸ್ ದ ಬ್ಯಾಕ್ ಸ್ಟೋರಿ. ಈಗ ಇದೆಲ್ಲ ಕಂಪೇರ್ ಮಾಡಿದ್ವಿ. ನಾನು ನನ್ನ ಒಪಿನಿಯನಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತೀನಿ. ನಿಮ್ಮ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನು ಆಗಲೇ ಹೇಳಿದಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಈ ಸಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಂದು ವೇಕೆನ್ಸಿ 270. ಆಬ್ವಿಯಸ್ಲಿ ಲಾಸ್ಟ್ ಇಯರ್ಗಿಂತ 5 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಈ ಮೇಲೆ ಹೇಳಿರೋ ಎಲ್ಲ ಪಾಯಿಂಟ್ಸ್ನು ಕನ್ಸಿಡರ್ ಮಾಡಿದರೆ ಈ ವರ್ಷ ಕಟ್ ಆಫು 65 ±3. ಸೊ ಇದು ಬೆಟರ್ ಅಂದರೆ ಸೇಫರ್ ಸೈಡಿಗೆ ಅಂತ ಹಾಕಿದ್ದೀನಿ. ಬಟ್ 65ಗಿಂತ ಕಮ್ಮಿ ಅಂತೂ ಆಗಲ್ಲ ನನ್ನ ಒಪಿನಿಯನ್ನಲ್ಲಿ. 65ಗಿಂತ ಜಾಸ್ತಿನೇ ಕಟ್ ಆಫ್ ಇರುತ್ತೆ. ಸೊ 65 to 70 ರೇಂಜಲ್ಲಿ ಇರುತ್ತೆ. ಆ್ಯಂಡ್ ಪೋಲಲ್ಲಿ ನಾನು ಇದುವರೆಗೂ ನೋಡಿರೋ ಥರ ಆಲ್ಮೋಸ್ಟ್ ಎಲ್ಲರೂ ಅಟೆಂಪ್ಟ್ಸ್ ಮಾಡಿರೋದು 65+ ಅಟೆಂಪ್ಟ್ ಮಾಡಿದ್ದಾರೆ. ಲೈಕ್ ಸ್ಯಾಚುರೇಷನ್ ರೀಚ್ ಆಗಿದೆ. ಯಾರು 80+ ಮಾಡಿದ್ದಾರೆ, ನಿಮ್ಮದು ಅಕ್ಯುರಸಿ ಚೆನ್ನಾಗಿದ್ದರೆ 100% ನಿಮ್ದು ಆಗೇ ಆಗುತ್ತೆ ಸೆಲೆಕ್ಷನ್ನು ಪ್ರಿಲಿಮ್ಸಲ್ಲಿ. ಆ್ಯಂಡ್ LPT ರೂಲ್ಸ್ ಆಗಲೇ ಹೇಳಿದ್ನಲ್ಲ ಏನು ಚೇಂಜ್ ಆಗಿದೆ ಅಂತ. ಸೊ ಇವತ್ತು ನೋಡೋಣ. ಸೊ ನೋಡಿ, LPT ರೂಲ್ಸ್ ಇದೇ ಚೇಂಜ್ ಆಗಿರೋದು. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟಲ್ಲಿ ಈ ಸಲ ಅಂದರೆ ಮೈನ್ಸ್ ಆದಮೇಲೆ ಒಂದು ಟೆಸ್ಟ್ ಇಟ್ಟಿದ್ದಾರೆ, ನಾನ್ ವರ್ಬಲ್ ಟೆಸ್ಟ್ ಅಂತ, ವರ್ಬಲ್ ಟೆಸ್ಟ್ ಅಂತ. ಸೊ ವರ್ಬಲ್ ಟೆಸ್ಟ್ ಏನಿದೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಳಿದ್ದಾರೆ ಅಷ್ಟೇ. ಸೊ ಆಬ್ಜೆಕ್ಟಿವ್ ಟೆಸ್ಟಲ್ಲಿ ಏನಿದೆ, ನಂಬರ್ ಆಫ್ ಪ್ಯಾಸೇಜ್ 3 ಪ್ಯಾಸೇಜು, ನಂಬರ್ ಆಫ್ ಕ್ವಶನ್ಸ್ 15 ಕ್ವಶನ್ಸ್ ಆ್ಯಂಡ್ 15 ಮಾರ್ಕ್ಸು. ಕನ್ನಡದಲ್ಲಿ ಯಾರ್ಯಾರು ಕರ್ನಾಟಕ ಸ್ಟೇಟಿಗೆ ಅಪ್ಲೈ ಮಾಡಿದ್ದಾರೆ ಅವರಿಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು, ಅದರಲ್ಲಿ ಅಂದರೆ 3 ಪ್ಯಾರಾಗ್ರಾಫ್ ಕೊಟ್ಬಿಟ್ಟು 5 ಕ್ವಶನ್ ಒಂದೊಂದು ಪ್ಯಾರಾಗ್ರಾಫಲ್ಲಿ ಇರುತ್ತೆ ಅಂತ ಅನ್ಕೋತೀನಿ ನಾನು, 3 ಕ್ವಶನ್ ಇರೋದ್ರಿಂದ. ಸೊ 15 ಮಾರ್ಕ್ಸಿಗಿರುತ್ತೆ. ಇದು ಕಟ್ ಆಫ್ ಯಾವ ಥರ ಡಿಸೈಡ್ ಮಾಡ್ತಾರೆ ಅಂತ ಅವ್ರು ಹೇಳಿಲ್ಲ. ಬಟ್ ಏನೂ ಇಲ್ಲದಕ್ಕಿಂತ ಈ ಥರ ಒಂದು ಟೆಸ್ಟ್ ಇರೋದು ತುಂಬ ಒಳ್ಳೆಯದೇನೆ. ಆ್ಯಂಡ್ ಇದು ಟೆಸ್ಟ್ ಆಗಿರೋದ್ರಿಂದ ಇನ್ನೂ ಬೆಟರ್. ಯಾಕೆಂದರೆ LPT ಆದರೆ ಲೈಕ್ ನಾರ್ಮಲ್ ಆಗಿ ಇಂಟರ್ವ್ಯೂ ಥರ ಕೇಳಿದರೆ, ಹುಡುಗ ಪಾಪ ಚೆನ್ನಾಗಿ ಓದಿದ್ದಾನೆ, ಮೇನ್ಸಲ್ಲಿ ಮಾರ್ಕ್ಸ್ ತೆಗಿದ್ದಾನೆ, ಪಾಸ್ ಮಾಡಿಬಿಡೋಣ ಆ ಥರ ಮಾಡ್ತಾರೇನೋ. ಬಟ್ ಇದು ಟೆಸ್ಟ್ ಇರೋದ್ರಿಂದ ಆಬ್ವಿಯಸ್ಲಿ ಅವರು ಅಟೆಂಡ್ ಮಾಡಬೇಕಾಗುತ್ತೆ, ಸ್ಕೋರ್ ಕೂಡ ಮಾಡಬೇಕಾಗುತ್ತೆ. ಸೊ ವರ್ಬಲ್ ಟೆಸ್ಟ್ ಏನಿದೆ ಇದು ಮೇ ಬಿ ಅವ್ರನ್ನ ಅಂದರೆ ಇಂಟರ್ವ್ಯೂ ಟೈಪ್ ನಡೆಯುತ್ತೆ ವರ್ಬಲ್ ಟೆಸ್ಟ್. ಆಬ್ವಿಯಸ್ಲಿ ನಾನ್ ವರ್ಬಲ್ ಟೆಸ್ಟ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದು ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ಸಿಗಿದೆ. ಕಟ್ ಆಫ್ ಅದು ಹೇಗೆ ಡಿಸೈಡ್ ಮಾಡ್ತಾರೆ, ರಿಸಲ್ಟ್ ಬಿಡ್ತಾರಾ ಸಪ್ರೇಟಾಗಿ, ಅದನ್ನೆಲ್ಲ ಮುಂದೆ ನೋಡೋಣ. ಬಟ್ ಇದು ಬೆಟರ್ ಆ್ಯಕ್ಚುಲಿ ಕಂಪೇರ್ ಮಾಡಿದರೆ. IBPS ಅವರು ಇದೇ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದರೆ LPT ಅಂತ ಜಸ್ಟ್ ವರ್ಬಲ್ ಟೆಸ್ಟ್ ಕೊಡೋದಕ್ಕಿಂತ ಈ ಥರ ನಾನ್ ವರ್ಬಲ್ ಟೆಸ್ಟ್ ಕೂಡ ಇರಬೇಕಿತ್ತು. ಆ್ಯಂಡ್ ಆಬ್ವಿಯಸ್ಲಿ RRB ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ನ್ಯಾಷನಲೈಸ್ ಬ್ಯಾಂಕ್ಗಳೇ ಈ ಥರ LPT ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಈ ವರ್ಷ. ಬಟ್ RRB ಸ್ಟಿಲ್ 6 ಮಂತ್ ಟೈಮ್ ಕೊಡ್ತಾರೆ ಅಂತಂದರೆ ದಟ್ಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಫ್ರಮ್ RRBs. ಮುಂದಿನ ಟೈಮ್ಗಳಲ್ಲಿ ಏನಾದರೂ ಚೇಂಜ್ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಹೋಪ್ ಮಾಡ್ತೀನಿ ಚೇಂಜ್ ಮಾಡಲಿ ಅಂತ. ಅದ್ರ ಬಗ್ಗೆ ತುಂಬ ಜನ ಇನ್ನೂ ವರಿ ಆಗಿದ್ದೀರಾ. ಅದು ಈಗ ನಾವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಸಲ ನೋಟಿಫಿಕೇಶನ್ ಬಂದ ಮೇಲೆ ಮುಗೀತು. ನೀವು ಎಕ್ಸಾಮ್ ಆಗಿ ಕ್ಲಿಯರ್ ಆಗಿ RRBಗೆ ಯಾರು ಹೋಗ್ತೀರಾ, ಮುಂದೆ ಆರ್ಗನೈಸೇಷನ್ ಒಳಗಡೆ ಇದ್ಕೊಂಡು ಏನಾದರೂ ಚೇಂಜ್ ಮಾಡೋಕ್ಕಾಗುತ್ತೆ, ಯಾವ್ದಾದ್ರು ವೇಸ್ ಇದೆಯಾ ಅಂತ ನೀವು ಹುಡುಕ್ಬೇಕಷ್ಟೇ. ಇಂಟ್ರೆಸ್ಟ್ ಇದ್ದರೆ ಲೈಕ್ ನಿಮ್ಮ ಹಿಂದೆ ಇರೋ ಆಸ್ಪಿರೆಂಟ್ಸ್ಗೆ, ಮುಂದೆ ಕರ್ನಾಟಕದಲ್ಲಿ ಆಸ್ಪಿರೆಂಟ್ಸ್ ಬರೋರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಅದೊಂದೇ ಮಾರ್ಗ ಇರೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮತ್ತು LPT ರೂಲ್ಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಗೊತ್ತಾಯ್ತು ಅನ್ಕೋತೀನಿ. ಆ್ಯಂಡ್ IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಬರ್ತಿದೆ, ಅದಕ್ಕೆ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ.